ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಟ್ಟು ಕಥೆಗಳನ್ನು ಕಟ್ಟಿ ಸುಳ್ಳುಗಳನ್ನು ಹೇಳ್ತಾ ಬಂದು ಅದೇ ಸತ್ಯವನ್ನು ಪ್ರೂವ್ ಮಾಡೋದಕ್ಕೆ ಅಂತ ಹೊರಟಿದ್ದಂಥ ಬುರ್ಡೆ ಗ್ಯಾಂಗಿಗೆ ಬ್ಯಾಕ್ ಟು ಬ್ಯಾಕ್ ನಡಕ ಶುರುವಾಗ್ತಾ ಇದೆ. ಅನನ್ಯ ಭಟ್ ಅನ್ನುವ ಕಥೆಯನ್ನ ಕಟ್ಟಿ AI ವಿಡಿಯೋ ಮಾಡಿ ಅದನ್ನ ಸ್ಪ್ರೆಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸುಜಾತಾ ಭಟ್ ಅವರಿಂದ ದೂರನ್ನ ಕೂಡ ಕೊಡ್ತಿದ್ರು. ಈಗ ಆ ಪ್ರಕರಣದ ತನಿಖೆ ಅಂತ್ಯ ಆಗಿದೆ. ಹಿಂಬರವನ್ನ ಕೊಟ್ಟಿದ್ದಾರೆ SIT ಸುಜಾತಾ ಭಟ್ಗೆ. ಅನನ್ಯ ಭಟ್ ಎಂಬ ಮಗಳಿದ್ದಾಳೆ ಅಂತ ಹೇಳಿದ್ದ ಸುಜಾತಾ ಭಟ್ ಕಟ್ಟು ಕಥೆಯನ್ನ ಹೇಳಿ ಯಾಮಾರಿಸಿ ಹೊರಟಿದ್ದ ಸುಜಾತಾ ಭಟ್ ಸುಳ್ಳಿನ ಸರಮಾಲೆ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಜಯಂತ ಮಟ್ಟಣ್ಣನವರ ಮಾತು ಕೇಳಿ ನಾನು ಸುಳ್ಳನ್ನ ಹೇಳಿದ್ದೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಅನನ್ಯ ಕಾಲ್ಪನಿಕ ಪಾತ್ರ ಅನ್ನೋದು ಎಲ್ಲರೂ ಕೂಡ ಗೊತ್ತು. ನೋಡಿ, ಇದು ವಾಸಂತಿ ಅವರ ಫೋಟೋ. ಆ ವಾಸಂತಿ ಫೋಟೋವನ್ನ ತೋರಿಸಿ ಅನನ್ಯ ಭಟ್ ಅಂತ ಹೇಳಿದ್ರು. ಮೊದಲ ಫೋಟೋವನ್ನು ನೀವು ನೋಡ್ತಾ ಇದ್ರಿ, ಅದನ್ನ ತೋರಿಸಿದ್ರು. ನನ್ನ ಮಗಳು, ನಾನು ಎಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಯಾರಿಗೂ ತೋರಿಸಿಲ್ಲ, ಒಂದೇ ಒಂದು ಫೋಟೋ ಇದೆ, ಅದನ್ನ ನಾನು ತೋರಿಸ್ತಾ ಇದ್ದೇನೆ ಅಂತೇಳಿ ಕ್ಯಾಮ್ರಾಗೆ ತೋರಿಸಿದ್ರು. ಪಾಪ ಆ ವಿಡಿಯೋ ಮಾಡಿದ್ದು ವಕೀಲರಾಗಿರುವಂತ ಮಂಜುನಾಥ್ ಅವರು. ನೋಡ್ಕೊಳ್ಳಿ, ನಾನು ಈಗಲೇ ತೋರಿಸ್ತೀನಿ, ಮತ್ತೆ ಕೇಳಕ್ ಹೋಗ್ಬೇಡಿ ಅಂತ ತೋರಿಸಿದ್ರು. ಪಾಪ ಮಂಜುನಾಥ್ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಲಾಯರ್. ಪಾಪ ಅವರ ನಂಬಿ ಮಂಜುನಾಥ್ ಅವರು ಪಾಪ ಎಲ್ಲಿದ್ದಾರೋ ಗೊತ್ತಿಲ್ಲ ಇವತ್ತು ಲಾಯರ್. ಅವ್ರು ವಿಡಿಯೋ ಮಾಡಿದ್ರು, ವಿಡಿಯೋವನ್ನ ಕೊಟ್ಟರು. ನನ್ನ ಮಗಳ ಫೋಟೋ ನೋಡಿ ಅಂತೇಳಿ. ನಾವು ಇದ್ಯಾವುದು ಫೋಟೋ ಎಲ್ಲಿಂದ ಬಂತು ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದಷ್ಟು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದಾಗ ಗೊತ್ತಾಗಿದ್ದು, ಅಯ್ಯಯ್ಯೋ ಇದು ಅನನ್ಯ ಭಟ್ ಅಲ್ಲ, ವಾಸಂತಿ ಭಟ್ ವಾಸಂತಿ ಅನ್ನೋದು. ವಾಸಂತಿ ಯಾರು? ಶ್ರೀವತ್ಸ ಅವರ ಪತ್ನಿ. ಶ್ರೀವತ್ಸ ಯಾರು? ಅನನ್ಯ ಸುಜಾತಾ ಭಟ್ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಒಬ್ರು ಅವ್ರಿಗೆ ಆಸರೆಯನ್ನ ಕೊಟ್ಟಿದ್ರು, ಅವರ ಮಗ ಶ್ರೀವತ್ಸ. ಆ ಶ್ರೀವತ್ಸ ಅವರ ಪತ್ನಿ ವಾಸಂತಿ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಆ ಫೋಟೋವನ್ನ ತೋರಿಸಿ ಬಾಬಾ ಹೆಂಗೆ ಹೇಳಿದ್ರು ಗೊತ್ತಾ, ನನ್ನ ಮಗಳು ಒಂದೇ ಫೋಟೋ ಇರೋದು ಅಂತೇಳಿ. ಬೇರೆ ಎಲ್ಲ ದಾಖಲೆ ಏನಾಯ್ತು? ಸುಟ್ಟೋಯ್ತು ಅಂತಂದ್ರು. ಆ ತನಿಖೆಗೆ ಮುಕ್ತಾಯ ಆಗಿದೆ. ತಗೊಳ್ಳಿ ಹಿಂಬರಹ ಅಂತೇಳಿ SIT ಅವರು ಕೊಟ್ಟಿದ್ದಾರೆ ಹಿಂಬರಹವನ್ನು. ಹೇಳಿದ್ರು ಅವ್ರೀಗ ನಮಗೆ ಮಟ್ಟಣ್ಣವ್ರು ಮತ್ತು ಜಯಂತ್ ಅವ್ರು ಹೇಳಿದ್ದಕ್ಕೆ ಮಾಡಿದ್ದು ಅಂತ. ಪಾಪ ಈಗ ಅವರು ಸತ್ಯವನ್ನು ಹೇಳ್ತಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಟ್ಟು ಕಥೆಗಳನ್ನು ಕಟ್ಟಿ ಸುಳ್ಳುಗಳನ್ನು ಹೇಳ್ತಾ ಬಂದು ಅದೇ ಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ಅಂತ ಹೊರಟಿದ್ದಂಥ ಬುರ್ಡೆ ಗ್ಯಾಂಗಿಗೆ ಬ್ಯಾಕ್ ಟು ಬ್ಯಾಕ್ ನಡಕ ಶುರುವಾಗ್ತಾ ಇದೆ. ಅನನ್ಯ ಭಟ್ ಅನ್ನುವ ಕಥೆಯನ್ನ ಕಟ್ಟಿ AI ವಿಡಿಯೋ ಮಾಡಿ ಅದನ್ನ ಸ್ಪ್ರೆಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸುಜಾತಾ ಭಟ್ ಅವರಿಂದ ದೂರನ್ನ ಕೂಡ ಕೊಡ್ತಿದ್ರು. ಈಗ ಆ ಪ್ರಕರಣದ ತನಿಖೆ ಅಂತ್ಯ ಆಗಿದೆ. ಹಿಂಬರವನ್ನ ಕೊಟ್ಟಿದ್ದಾರೆ SIT ಸುಜಾತಾ ಭಟ್ಗೆ. ಅನನ್ಯ ಭಟ್ ಎಂಬ ಮಗಳಿದ್ದಾಳೆ ಅಂತ ಹೇಳಿದ್ದ ಸುಜಾತಾ ಭಟ್ ಕಟ್ಟು ಕಥೆಯನ್ನ ಹೇಳಿ ಯಾಮಾರಿಸಿ ಹೊರಟಿದ್ದ ಸುಜಾತಾ ಭಟ್ ಸುಳ್ಳಿನ ಸರಮಾಲೆ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಜಯಂತ ಮಟ್ಟಣ್ಣನವರ ಮಾತು ಕೇಳಿ ನಾನು ಸುಳ್ಳನ್ನ ಹೇಳಿದ್ದೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಅನನ್ಯ ಕಾಲ್ಪನಿಕ ಪಾತ್ರ ಅನ್ನೋದು ಎಲ್ಲರೂ ಕೂಡ ಗೊತ್ತು. ನೋಡಿ, ಇದು ವಾಸಂತಿ ಅವರ ಫೋಟೋ. ಆ ವಾಸಂತಿ ಫೋಟೋವನ್ನ ತೋರಿಸಿ ಅನನ್ಯ ಭಟ್ ಅಂತ ಹೇಳಿದ್ರು. ಮೊದಲ ಫೋಟೋವನ್ನು ನೀವು ನೋಡ್ತಾ ಇದ್ರಿ, ಅದನ್ನ ತೋರಿಸಿದ್ರು. ನನ್ನ ಮಗಳು, ನಾನು ಎಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಯಾರಿಗೂ ತೋರಿಸಿಲ್ಲ, ಒಂದೇ ಒಂದು ಫೋಟೋ ಇದೆ, ಅದನ್ನ ನಾನು ತೋರಿಸ್ತಾ ಇದ್ದೇನೆ ಅಂತೇಳಿ ಕ್ಯಾಮ್ರಾಗೆ ತೋರಿಸಿದ್ರು. ಪಾಪ ಆ ವಿಡಿಯೋ ಮಾಡಿದ್ದು ವಕೀಲರಾಗಿರುವಂತ ಮಂಜುನಾಥ್ ಅವರು. ನೋಡ್ಕೊಳ್ಳಿ, ನಾನು ಈಗಲೇ ತೋರಿಸ್ತೀನಿ, ಮತ್ತೆ ಕೇಳಕ್ ಹೋಗ್ಬೇಡಿ ಅಂತ ತೋರಿಸಿದ್ರು.
ಪಾಪ ಮಂಜುನಾಥ್ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಲಾಯರ್. ಪಾಪ ಅವರ ನಂಬಿ ಮಂಜುನಾಥ್ ಅವರು ಪಾಪ ಎಲ್ಲಿದ್ದಾರೋ ಗೊತ್ತಿಲ್ಲ ಇವತ್ತು ಲಾಯರ್. ಅವ್ರು ವಿಡಿಯೋ ಮಾಡಿದ್ರು, ವಿಡಿಯೋವನ್ನ ಕೊಟ್ಟರು, ನನ್ನ ಮಗಳ ಫೋಟೋ ನೋಡಿ ಅಂತೇಳಿ. ನಾವು ಇದ್ಯಾವುದು ಫೋಟೋ ಎಲ್ಲಿಂದ ಬಂತು ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದಷ್ಟು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದಾಗ ಗೊತ್ತಾಗಿದ್ದು, ಅಯ್ಯಯ್ಯೋ ಇದು ಅನನ್ಯ ಭಟ್ ಅಲ್ಲ, ವಾಸಂತಿ ಭಟ್ ವಾಸಂತಿ ಅನ್ನೋದು. ವಾಸಂತಿ ಯಾರು? ಶ್ರೀವತ್ಸ ಅವರ ಪತ್ನಿ. ಶ್ರೀವತ್ಸ ಯಾರು? ಅನನ್ಯ ಸುಜಾತಾ ಭಟ್ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಒಬ್ರು ಅವ್ರಿಗೆ ಆಸರೆಯನ್ನ ಕೊಟ್ಟಿದ್ರು, ಅವರ ಮಗ ಶ್ರೀವತ್ಸ. ಆ ಶ್ರೀವತ್ಸ ಅವರ ಪತ್ನಿ ವಾಸಂತಿ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಆ ಫೋಟೋವನ್ನ ತೋರಿಸಿ, ಬಾಬಾ ಹೆಂಗೆ ಹೇಳಿದ್ರು ಗೊತ್ತಾ, ನನ್ನ ಮಗಳು ಒಂದೇ ಫೋಟೋ ಇರೋದು ಅಂತೇಳಿ. ಬೇರೆ ಎಲ್ಲ ದಾಖಲೆ ಏನಾಯ್ತು, ಸುಟ್ಟೋಯ್ತು ಅಂತದ್ದು. ಆ ತನಿಖೆಗೆ ಮುಕ್ತಾಯ ಆಗಿದೆ, ತಗೊಳ್ಳಿ ಹಿಂಬರಹ ಅಂತೇಳಿ SIT ಅವರು ಕೊಟ್ಟಿದ್ದಾರೆ ಹಿಂಬರಹವನ್ನು. ಹೇಳಿದ್ರು ಅವ್ರೀಗ, ನಮಗೆ ಮಟ್ಟಣ್ಣವ್ರು ಮತ್ತು ಜಯಂತ್ ಅವ್ರು ಹೇಳಿದ್ದಕ್ಕೆ ಮಾಡಿದಂತ ಪಾಪ ಈಗ ಅವರು ಸತ್ಯವನ್ನು ಹೇಳ್ತಿದ್ದಾರೆ. ವಾಸಂತಿ ಫೋಟೋವನ್ನ ತೋರಿಸಿ ಅನನ್ಯ ಭಟ್ ಅಂತ ಹೇಳಿದ್ರು. ಮೊದಲ ಫೋಟೋವನ್ನು ನೀವು ನೋಡ್ತಾ ಇದ್ರಿ, ಅದನ್ನ ತೋರಿಸಿದ್ರು. ನನ್ನ ಮಗಳು, ನಾನು ಎಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಯಾರಿಗೂ ತೋರಿಸಿಲ್ಲ, ಒಂದೇ ಒಂದು ಫೋಟೋ ಇದೆ, ಅದನ್ನ ನಾನು ತೋರಿಸ್ತಾ ಇದ್ದೇನೆ ಅಂತೇಳಿ ಕ್ಯಾಮ್ರಾಗೆ ತೋರಿಸಿದ್ರು. ಪಾಪ ಆ ವಿಡಿಯೋ ಮಾಡಿದ್ದು ವಕೀಲರಾಗಿರುವಂತ ಮಂಜುನಾಥ್ ಅವರು. ನೋಡ್ಕೊಳ್ಳಿ, ನಾನು ಈಗಲೇ ತೋರಿಸ್ತೀನಿ, ಮತ್ತೆ ಕೇಳಕ್ ಹೋಗ್ಬೇಡಿ ಅಂತ ತೋರಿಸಿದ್ರು. ಪಾಪ ಮಂಜುನಾಥ್ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಲಾಯರ್. ಪಾಪ ಅವರ ನಂಬಿ ಮಂಜುನಾಥ್ ಅವರು ಪಾಪ ಎಲ್ಲಿದ್ದಾರೋ ಗೊತ್ತಿಲ್ಲ ಇವತ್ತು ಲಾಯರ್. ಅವ್ರು ವಿಡಿಯೋ ಮಾಡಿದ್ರು, ವಿಡಿಯೋವನ್ನ ಕೊಟ್ಟರು, ನನ್ನ ಮಗಳ ಫೋಟೋ ನೋಡಿ ಅಂತೇಳಿ. ನಾವು ಇದ್ಯಾವುದು ಫೋಟೋ ಎಲ್ಲಿಂದ ಬಂತು ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದಷ್ಟು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದಾಗ ಗೊತ್ತಾಗಿದ್ದು, ಅಯ್ಯಯ್ಯೋ ಇದು ಅನನ್ಯ ಭಟ್ ಅಲ್ಲ, ವಾಸಂತಿ ಅನ್ನೋದು. ವಾಸಂತಿ ಯಾರು? ಶ್ರೀವತ್ಸ ಅವರ ಪತ್ನಿ. ಶ್ರೀವತ್ಸ ಯಾರು? ಅನನ್ಯ ಸುಜಾತಾ ಭಟ್ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಒಬ್ರು ಅವ್ರಿಗೆ ಆಸರೆಯನ್ನ ಕೊಟ್ಟಿದ್ರು, ಅವರ ಮಗ ಶ್ರೀವತ್ಸ. ಆ ಶ್ರೀವತ್ಸ ಅವರ ಪತ್ನಿ ವಾಸಂತಿ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಆ ಫೋಟೋವನ್ನ ತೋರಿಸಿ, ಬಾಬಾ ಹೆಂಗೆ ಹೇಳಿದ್ರು ಗೊತ್ತಾ, ನನ್ನ ಮಗಳು ಒಂದೇ ಫೋಟೋ ಇರೋದು ಅಂತೇಳಿ. ಬೇರೆ ಎಲ್ಲ ದಾಖಲೆ ಏನಾಯ್ತು, ಸುಟ್ಟೋಯ್ತು ಅಂತದ್ದು. ಆ ತನಿಖೆಗೆ ಮುಕ್ತಾಯ ಆಗಿದೆ, ತಗೊಳ್ಳಿ ಹಿಂಬರಹ ಅಂತೇಳಿ SIT ಅವರು ಕೊಟ್ಟಿದ್ದಾರೆ ಹಿಂಬರಹವನ್ನು. ಹೇಳಿದ್ರು ಅವ್ರೀಗ, ನಮಗೆ ಮಟ್ಟಣ್ಣವ್ರು ಮತ್ತು ಜಯಂತ್ ಅವ್ರು ಹೇಳಿದ್ದಕ್ಕೆ ಮಾಡಿದಂತ ಪಾಪ ಈಗ ಅವರು ಸತ್ಯವನ್ನು ಹೇಳ್ತಿದ್ದಾರೆ.